ಮೊದಲನೇದಾಗಿ ಹುರುಳಿಕಟ್ಟನ್ನು ಈ ಥರ ಬೇಯಿಸಿ ನೀರು ಸಪ್ರೇಟು ಹುರುಳಿಕಾಳು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಹುರುಳಿಕಟ್ಟು ಸಾರಿಗೆ ಏನೇನು ಮಸಾಲೆ ಹಾಕೋಬೇಕು ನೋಡೋಣ ಬನ್ನಿ. ನಂತರ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆಗೆ ಜೀರಿಗೆ, ಮೆಂತ್ಯ, ಮೆಣಸು ಮತ್ತು ಕೊತ್ತಂಬರಿ ಬೀಜ ಹಾಗೂ ಕರಿಬೇವಿನ ಸೊಪ್ಪು ಇದನ್ನು ಹುರ್ಕೊಳ್ಳೋಣ. ಮೊದಲನೇದಾಗಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಹುರ್ಕೋಬೇಕು, ಘಮ ಬರಬೇಕು. ಇವಾಗ ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು ಇಷ್ಟ ಇಲ್ಲ. ಇವಾಗ ಟೊಮೆಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಕೆಂಪು ಆಗೋ ತನಕ ಈರುಳ್ಳಿ ಹುರ್ಕೋಬೇಕು. ಇವಾಗ ಒಲೆ ಆರಿಸಿ 2 ಹಸಿಮೆಣಸಿನ್ಕಾಯಿ ಗೀರ್ಬಿಟ್ಟು ಹಾಕಿದ್ದೀನಿ. ಹಾಗೆ ಪುಟಾಣಿ ಶುಂಠಿ ಹಾಕಿದ್ದೀನಿ, ಸ್ವಲ್ಪ ಹಾಗೆ ಹುಣಸೆಹಣ್ಣು ಸೇರಿಸ್ಕೊತಾ ಇದ್ದೀನಿ. ಇದು ಕೂಲ್ ಆಗಕ್ಕೆ ಬಿಡೋಣ ಸ್ವಲ್ಪ ಹೊತ್ತು. ಹುರಿದಿರೋದನ್ನೆಲ್ಲ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆ ಬೇಯಿಸಿರೋ ಹುರುಳಿ ಕಾಳು ಕೂಡ ಒಂಚೂರು ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಬ್ಬಕ್ಕೆ. ಹುಣಸೆಹಣ್ಣು, ಟೊಮೆಟೊ ಈ ಹುಳಿ ಪದಾರ್ಥಗಳು ಬಿದ್ದಿರೋದ್ರಿಂದ ಇದಕ್ಕೆ ಸ್ವಲ್ಪ ಸಿಹಿ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಬೆಲ್ಲದ ಪುಡಿನ, ಆರ್ಗ್ಯಾನಿಕ್ ಬೆಲ್ಲದ ಪುಡಿನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ರುಬ್ಬಿರೋ ಮಸಾಲೆನ ಈ ಹುರುಳಿಕಟ್ಟು ತೊಗೊಂಡಿದ್ವಲ್ಲ ನೀರು, ಅದ್ರ ಜೊತೆ ಸೇರಿಸಿ ಕುದಿಸ್ತಾ ಇದ್ದೀನಿ ಇವಾಗ ಒಲೆ ಮೇಲಿಟ್ಟು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನಾನು ಕೊಬ್ಬರಿ ಎಣ್ಣೆನೇ ತೊಗೊಂಡಿದ್ದೀನಿ, ಏಕೆಂದರೆ ನಾನು ಹುರ್ಕೊಳ್ಳೋದು ಕೊಬ್ಬರಿ ಎಣ್ಣೆಲ್ಲೂ ಹುರ್ಕೊಂಡಿದ್ದೆ. ಅದಕ್ಕೆ ಇದು ಬೇಕಾದ್ರೆ ತುಪ್ಪನಾರ ಯೂಸ್ ಮಾಡ್ಬೋದು, ಎಣ್ಣೆನಾರ ಯೂಸ್ ಮಾಡ್ಬೋದು, ನಿಮ್ಮ ಇಷ್ಟ. ಇದಕ್ಕೆ ಹಿಂಗೆ ಹಾಕ್ಕೊಂಡಿದ್ದೀನಿ. ಇವಾಗ ಚಟ್ಪಟ ಅಂತ ಅನ್ಬೇಕು. ಸಾಸಿವೆ ಹಾಕ್ಕೊಂಡಿದ್ದೀನಿ, ಸಿಡಿತಾ ಇದೆ. ಇವಾಗ ಒಗ್ಗರಣೆನ ಸಾರಿಗೆ ಸೇರಿಸೋಣ. ನಾನು ಹುರಿಬೇಕಾದ್ರೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿರೋದ್ರಿಂದ ಮತ್ತೆ ಒಗ್ಗರಣೆಗೆ ಹಾಕ್ಕೊಂಡಿಲ್ಲ. ಇಲ್ಲಿಗೆ ಹುರುಳಿಕಟ್ಟಿನ ಸಾರು ರೆಡಿ ಆಯಿತು. ಇವಾಗ ಹುರುಳಿಕಾಯಿ ಪಲ್ಯ ಮಾಡೋಣ. ಇದಕ್ಕೆ ನಾನಿವತ್ತು ಕಂಪ್ಲೀಟಾಗಿ ಅಡುಗೆಗೆ ಕೊಬ್ಬರಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಕರಗಕ್ಕೆ ಇಟ್ಟಿದ್ದೀನಿ. ಇದು ಪ್ಯೂರ್ ಆರ್ಗ್ಯಾನಿಕ್ ಕೊಬ್ಬರಿ ಎಣ್ಣೆ. ಮೊದಲನೇದಾಗಿ ಸ್ವಲ್ಪ ಹಿಂಗೆ ಹಾಕಿದ್ದೀನಿ, ಮತ್ತು ಸಾಸಿವೆ, ಸ್ವಲ್ಪ ಚಟಪಟ ಸಿಡಿತಾ ಇದ್ದಂಗೆ ಈರುಳ್ಳಿನ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೆ. ಫಸ್ಟು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಸಿಡಿತಾ ಇದ್ದಂಗೆ. ಅದ್ರ ಜೊತೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಕೆಂಪಗೆ ಆಗಬೇಕು, ಅಲ್ಲಿ ತನಕ ಹುರ್ಕೋಬೇಕು ಈರುಳ್ಳಿನ. ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೊತೆ ಇವಾಗ ಟೊಮೆಟೊ, ತುಂಬ ಖಾರ ಬೇಡ ಅಂತಂದರೆ ಈರುಳ್ಳಿ ಟೊಮೆಟೊ ಹಾಕೊಂಡ್ಮೇಲೆ ಕೂಡ ಹಸಿಮೆಣಸಿನ್ಕಾಯಿ ಹಾಕ್ಬೋದು. ನಾನು ತುಂಬ ಖಾರ ಬೇಡ ಅಂತ ಆಮೇಲೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಫ್ರೈ ಮಾಡೋಕ್ಕೆ. ಇದಕ್ಕೆ ಹುರುಳಿಕಾಳನ್ನ ಹಾಕ್ಕೊತಾ ಇದ್ದೀನಿ, ಬೇಯಿಸಿಟ್ಕೊಂಡಿರೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಪಿಂಕ್ ಸಾಲ್ಟ್.
ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಕಡೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಿರೋದ್ರಿಂದ ನಾನು ಸಾರಿಗೆ ಹಾಕಲಿಲ್ಲ. ಬೇಕಿದ್ದವ್ರು ಸಾರಿಗೂ ಕೂಡ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ಬಿಸಿ ಬಿಸಿಯಾದ ಹುರ್ಲಿಕಟ್ ಸಾರು, ಹುರ್ಲಿಕಟ್ ಪಲ್ಯ.